ನಮಸ್ಕಾರ. ಈ ವಿಡಿಯೋ 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ. ಮಕ್ಕಳು ಹೆಂಗಸರು ಯಾರು ನೋಡಬೇಡಿ. ಸ್ವಲ್ಪ ಬೈಗಳಗಳಿದೆ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಚಂದನ್ ಗೌಡ್ರ ಬಗ್ಗೆ. ಕಿತ್ತೋದು ನನ್ನ ಮಗ ಯಾವನು ಏನೋ ಒಂದು ಹೇಳಿದ್ದ, 50 ಲಕ್ಷ ದುಡ್ಡು ತೊಗೊಂಡವ್ರೆ, ನಾನು ಪ್ರೂವ್ ಮಾಡ್ತೀನಿ ಅಂತ. ನಿನ್ನೆ ಒಂದು ವಿಡಿಯೋ ಮಾಡವನೆ. ಫಸ್ಟು ಆ ವಿಡಿಯೋ ನೋಡಿ, ಆಮೇಲೆ ಆ ಕಿತ್ತೋದು ನನ್ನ ಮಗನಿಗೆ ಎಲ್ಲಿಂದ ಎಷ್ಟು ಧೈರ್ಯ ಬರ್ತಾ ಇದೆ, ಇವನ ಹಿಂದೆ ಯಾರಿದ್ದಾರೆ ಅದನ್ನು ಸ್ವಲ್ಪ ನೋಡಿ ಮಾತಾಡೋಣ. ಚಂದನ್ ಗೌಡ್ರೆ, ಯಾಕ್ರಿ ಎದ್ರಿಕೋಬಿಟ್ರಿ? ಡಿಬೇಟ್ ಬಯ್ಯ ಅಂದ್ರೆ ಬರಲ್ಲ, ಇಲ್ಲಿ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಕತೆ ಹೊಡಿತೀಯ ಲೋಫರ್ ನನ್ನ ಮಗನೇ. ಏನು ಆಟ ಅನ್ಕೊಬಿಟ್ಟಿದೀಯ ನಮ್ಮನ್ನ? ನಮ್ಮನ್ನೇನು ನಾಯಿಗಳು ಅನ್ಕೊಬಿಟ್ಟಿದೀಯ ನೀನು? ನಿನ್ನ ಮೇಲೆ ಅಲಿಗೇಷನ್ ಮಾಡಿದ್ದೀನಿ, ನಾನು ಅದನ್ನ ಪ್ರೂವ್ ಮಾಡ್ತೀನಿ. ನಿನ್ನದೇ ಚಾನಲಲ್ಲಿ ಕೂತ್ಕೊಂಡು ನಿನಗೆ ಹೆಂಗ್ ಬೇಕೋ ಅದನ್ನ. ಲೇ ಕಿತ್ತೋದವನೆ, ನಿನಗೆ ಡಿಬೇಟ್ಗೂ ಸಾಕ್ಷಿ ಕೊಡ್ತೀನಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅದರ್ಥ ಮಾಡ್ಕೋ ಕಚಡ ಫಸ್ಟು. ಅರ್ಥ ಮಾಡ್ಕೋ ಫಸ್ಟ್ ಅದನ್ನು. ಏನಂತ ಹೇಳಿದ್ದೀನಿ ಹೇಳು? ಪ್ರೂವ್ ಮಾಡ್ತೀನಿ ಎಂದಿದ್ದೆ. ಪ್ರೂವ್ ಮಾಡು ಅಮ್ಮಿಕೊಂಡು, ಸರಿನಾ? ಇಲ್ಲಿ ಡಿಬೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವು ನಿಮ್ಮ ಥರ ಏನು ಖಾಲಿ ಪಿಲಿ ಥರ ಓಡಾಡ್ತಿಲ್ಲ. ಸರಿ, ಡಿಬೇಟ್ ಮಾಡೋದು ಅವರು ಹೇಳಿದ್ರು ತಾನೆ, ಬಾ ಅಂದ್ಬಿಟ್ಟು. ಮೈಸೂರಲ್ಲಿದ್ದೀನಿ, ಮದ್ದೂರಲ್ಲಿದ್ದೀನಿ, ಬಸ್ಸಲ್ಲಿದ್ದೀನಿ, ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಅಂದ್ಕೊಂಡು ಡವ್ ಮಾಡಿಕೊಂಡು, ಈಗ ನೀನು ಹಿಂದೆ ಇರೋನು ಬಂದ್ಬಿಟ್ಟು 3 ಜನನ ಚೂ ಬಿಟ್ಟು ಒಂದು ಕಡೆ ಕೂತ್ಕೊಂಡು, ಅದು ಇವ್ರು ಮಾಡೋ ಪ್ರಕಾರ ಡಿಬೇಟ್ ಹೆಂಗೆ ಗೊತ್ತಾ? ವಿಡಿಯೋ ಕಾಲ್ ಡಿಬೇಟ್ ಅಂತೆ. ಎದುರುಗಡೆ ಬರಲ್ಲ, ವಿಡಿಯೋ ಕಾಲ್ ಡಿಬೇಟ್ ಮಾಡೋದು. ನೀನು ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಎಷ್ಟು ಕ್ಲಾರಿಟಿ ಗೊತ್ತಾಗ್ತೈತೆ ಇದರಲ್ಲೇ. ಇನ್ನೂ ಈ ಕಾಗೆ ಮಕ್ಳಿಗೆ ಅರ್ಥ ಆಗಿಲ್ಲ. ಇದೇ ಇವ್ ನ್ಯೂಸ್ ಕನ್ನಡದಲ್ಲಿ ಏನಂತ ಹೇಳೋನಿ ಅಂತ ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಇವಾಗ ಹಾಕ್ತೀನಿ ನೋಡಿ, ಇವನ್ ಫುಲ್ ವಿಡಿಯೋ ಹಾಕ್ಬೋದು, ಕಾಪಿರೈಟ್ ಕೊಡ್ತಾನೆ ಲಾವಡಕ್ಕೆ ಬಾಲ್. ಇವಾಗ ಬರುತ್ತೆ ನೋಡಿ ಒಂದು ಕ್ಲಿಪ್ಪು, ಚಂದನ್ ಗೌಡ್ರಿಂದನೇ ನನ್ನ ಮೇಲೆ ಬಂದಿದ್ದು, ಅವರೇ ಇದು ಮಾಡಿದ್ದು. ಅಲ್ಲ, ಈ ಗುಬಾಲ್ಟ್ ನನ್ನ ಮಗ ಕೋಪ ಏನಕ್ಕೆ ಮಾಡ್ಕೊಂಡು ಹೇಳಿ? ಅವ್ರ ಹೆಂಡತಿ ಸೀಮಂತ ಕರೆದಿಲ್ವಂತೆ. ನೀನು ಹೆಂಗಸೇನೋ ಸೀಮಂತ ಕರೆಯೋದಕ್ಕೆ? ಕಚಡ ನನ್ನ ಮಗನೇ. ಈಗ ಅದು ಕೇಳಿಸ್ಕೊಡ್ರಿ, ಅದಾದ್ಮೇಲೆ ಮಾತಾಡೋಣ ನನ್ನ ಬಗ್ಗೆ. ಇನ್ನ ಯಾಕೆ ಹೇಳಿರಲಿಲ್ಲ, ಜನರ ಮುಂದೆ ಇಟ್ಟಿರಲಿಲ್ಲ ನೀವು? ಅದೇ ಸರ್, ಒಂದು ಫ್ರೆಂಡ್ಶಿಪ್ಪು, ಒಂದು ಬಾಂಡಿಂಗು. ಆಮೇಲೆ ಇದು ಚಂದನ್ ಗೌಡ್ರು ಬಟ್ಟೆ ಅಂಗಡಿಯಿಂದ ಸ್ಟಾರ್ಟ್ ಆಗೋದು. ಸೊ ಅವ್ರ ಮೇಲೂ ಅಲಿಗೇಷನ್ ಬಿದ್ದಂಗೆ ಆಗುತ್ತಿದ್ದು. ನಾವು ಮಾತಾಡಿರೋದು ಇವರ ಓಮಿನಿ ಕಾರಲ್ಲಿ, ನಾವು ಮಾತಾಡಿ ಸಪ್ರೇಟ್ ಬಂದು ಮಾಮೂಲಿ ನಾವು ಮಾತಾಡಿರೋದು. ಬಟ್ ಇಲ್ಲಿ ನನಗೆ ವಿಪರ್ಯಾಸ, ನನಗೆ ಇನ್ನೂ ಲಿಟ್ರಲ್ಲಿ ನಾನು ಯಾಕೆ ಇದನ್ನು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಚಂದನ್ ಗೌಡ್ರನ್ನ ನಾನು ಏನೋ ಅನ್ಕೊಬಿಟ್ಟಿದ್ದೆ, ಜೆನ್ಯೂನ್ ಪರ್ಸನ್ ಅನ್ಕೊಬಿಟ್ಟಿದ್ದೆ. ಇವತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನಾನು ಸ್ಟಾರ್ಟಿಂಗ್ ಬೆಳಿಬೇಕಾದ್ರೆ ಜೆನ್ಯೂನ್ ಪರ್ಸನ್ ಅನ್ಕೊಬಿಟ್ಟಿದ್ದೆ. ಬಟ್ ಅಭಿಮಾತ್ ಕೇಳ್ಕೊಂಡು ಅವರು ಎಡವುತ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಚಂದನ್ ಗೌಡ್ರೂ ಹಳ್ಳಿಗೆ ಬೀಳ್ತಾರೆ, ಚಂದನ್ ಗೌಡ್ರಿಗೂ ದುಡ್ಡಿನ ವ್ಯಾಮೋಹ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅವ್ರು ನೋಡಿರೋ ವ್ಯಕ್ತಿ ಬೇರೆ, ಬಟ್ ಈಗ ಅವ್ರು ಆಗಿರೋ ವ್ಯಕ್ತಿ ಬೇರೆ. ಇದಕ್ಕೆಲ್ಲ ಈ ಫಂಡ್ ಇಲ್ದೇ ಆ ಯಪ್ಪನ ಏನು ಮಾಡ್ತಾ ಇಲ್ಲ, ಲಾಭ ಇಲ್ದೇ ಅವರು ಏನು ಮಾಡಲ್ಲ. ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಲಾಭ ಇದ್ದೇ ಮಾಡೋದು ಅವ್ರಿಗೆ. ಅಭಿ ನನಗೆ ಫಂಡ್ ಮಾಡ್ತೀನಿ ಅಂದವನು, ನಾನು ಏನೇನೂ ಅಲ್ಲ. ಇವತ್ತೇನೋ ಸ್ವಲ್ಪ ಗುರುತಿಸ್ಕೊಂಡಿರ್ಬೋದು, ಧರ್ಮಸ್ಥಳದ ಪ್ರಕರಣಕ್ಕೆ ಬಂದೇ ಗುರುತಿಸ್ಕೊಂಡಿದ್ದು. ಇವತ್ತೇನೋ ಸ್ವಲ್ಪ ಗುರುತಿಸ್ಕೊಂಡಿರ್ಬೋದು, ಬಟ್ ಅವಾಗಿನ ನಲ್ಲಿ ನಾನು ಏನೇನೂ ಅಲ್ಲ. ನನಗೆ 1,000 ಸಬ್ಸ್ಕ್ರೈಬರ್ಸ್ ಇದ್ರು ಅಷ್ಟೇ ಯೂಟ್ಯೂಬಲ್ಲಿ. ಇನ್ಸ್ಟಾದಲ್ಲಿ ಒಂದು 30-35 ಇದ್ದರು. ಆವಾಗಿನ ನನಗೇ ಅಮೌಂಟ್ ಕೊಡ್ತೀನಿ ಬಾ ಅಂತ ಕರೆದವರು ಚಂದನ್ ಗೌಡ್ರು ಕೊಟ್ಟಿರಲ್ವಾ? ಅದು ನಾನು ಹೇಳ್ತೀನಿ. ಚಂದನ್ ನೀವು ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಬೇಕಾಗಿರೋದು ಸಾಕ್ಷಿ ಆಧಾರಗಳೇನಾದ್ರು ಇದೆಯಾ ನಿಮ್ಮ ಹತ್ರ, ಅಥವಾ ಜಸ್ಟ್ ಅಲಿಗೇಷನ್ ಮಾಡ್ತಾ ಇದ್ದೀರಾ? ಅಂದ್ರೆ ಹಿಂಗಿರ್ಬೋದು, ಅವ್ರಿಗೂ ಕೊಟ್ಟಿರ್ಬೋದು, ಕೊಡದಲ್ಲ ಏನು ಮಾಡಲ್ಲ, ಜಸ್ಟ್ ಅಲಿಗೇಷನ್ ಸರ್. ಅವ್ರು ಕೊಟ್ಟಿರ್ಬೋದು, ನನಗೆ ಕೊಡ್ತೀನಿ ಅಂತಂದವರು ಚಂದನ್. ಕೇಳಿಸ್ಕೊಂಡ್ರಾ? ಅವಾಗ ಒಂದು ಫ್ರೆಂಡ್ಶಿಪ್ ಇತ್ತು, ಸೀಮಂತ ಕರೆದಿಲ್ಲ, ನನ್ನ ಫ್ರೆಂಡ್ಶಿಪ್ ಹಾಳಾಗೋಯ್ತು. ಸೊ ಅದಕ್ಕೆ ಇವಾಗ ಬಂದು ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ದೇವ್ರ ಬಗ್ಗೆ ಮಾತಾಡಿದ್ರು, ಯಂತ್ರ ಬಗ್ಗೆ ಮಾತಾಡಿದ್ರು ಮಾತಾಡ್ತಾ ಇರಲಿಲ್ಲ, ಬಿಕಾಸ್ ಫ್ರೆಂಡ್ಶಿಪ್. ಇವಾಗ ನನಗೊಂದು ಸಾಂಗ್ ಅರ್ಥ ಆಗ್ತೈತೆ. ಒಂದೇ ತಟ್ಟೆಲನ್ನ ತಿಂದು ಮುಹೂರ್ತ ಇಡ್ತಾರೋ. ಕಿತ್ತೋದ್ ನನ್ನ ಮಗನೇ, ಇದೇ ವಿಡಿಯೋದಲ್ಲಿ ನೀನು ಹೇಳಿದ್ಯಾ ಏನಂತ? ಫಂಡ್ ಬಂದಿದೆ,
ಅವ್ರು ದುಡ್ಡು ಇಲ್ದಂಗೆ ಏನು ಮಾಡಲ್ಲ ಅಂತ. ಇವಾಗ ಹೇಳ್ತೀಯಾ ನಾನು ಎಲ್ಲಿ ಹೇಳಿದ್ದೀನಿ ಅಂತೀಯ. ಇನ್ನೊಂದು ನಾನು ನಿನಗೆ ಕೇಳ್ತಾ ಇದ್ದೀನಿ, ಈಗ ನಿನ್ನ ದೇವ್ರಂದ್ರೆ ಇದಲ್ವೇನಪ್ಪ, ಹಾಕಿದ ತಕ್ಷಣ ಮಾಡಬೇಕಾಗಿತ್ತು, ಹೇಳಬೇಕಾಯ್ತು ಅವತ್ತೇ ಬಂದು. ಅವಾಗಿದ್ದ ಫ್ರೆಂಡ್ಶಿಪ್ ಯಾವಾಗಿಲ್ವಾ? ಹೇಳೋ ಕಿತ್ತೋದಾನೆ. ಇಂಥ ಚಪ್ಪರ್ಗಳನ್ನ ಯಾರು ಬೆಳೆಸ್ತವ್ರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೇಳೆ, ಫಸ್ಟು ಈ ಸೈಡ್ ಇದ್ದ, ಈ ಸೈಡ್ ಇದ್ಬಿಟ್ಟು ಇವ್ರು ಯಾವಾಗ ಇವನಿಗೆ ತಲೆ ಕೆಡಿಸ್ಕೊಳ್ದಿರಂಗೆ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ರು, ಈ ಸೈಡ್ ಇನ್ನೊಂದು ಟೀಮಲ್ಲಿ ಕರೆದ್ರು. ಅಲ್ಲಿ ಹೋದ, ದುಡ್ಡಿಸ್ಕೊಂಡು ಹೆಂಗೆ ಬಕೆಟ್ ಹಿಡ್ಕೊಂಡು ಹಿಂಗೆಲ್ಲ ತಿರ್ಗಾಡ್ತದೆ ನೋಡ್ರಿ. ಇನ್ನೊಂದು ಅವನ ವಿಡಿಯೋದಲ್ಲಿ ಅವನ ಫ್ರೆಂಡ್ಗೆ ಕಾಲ್ ಮಾಡಿಬಿಟ್ಟು, ನೋಡ್ತಿರೋ ಜನ ಏನು ಗುಲ್ಡು ಅಂದ್ಕೊಂಡಿದ್ಯೋ ನೀನು? ಅವ್ರ ಫ್ರೆಂಡಿಗೆ ಕಾಲ್ ಮಾಡ್ಬಿಟ್ಟು, ಮಗ ನಾನು ಹಿಂಗೆ ಹೇಳ್ತೀನಿ, ನೀನು ಹಿಂಗೆ ಹೇಳಿ ಮಗ ಸರಿನಾ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಒಂದು ಆಡಿಯೋ ನನ್ನ ಫ್ರೆಂಡ್ ಜೊತೆ ಮಾತಾಡಿದ್ದೀನಿ. ಬುದ್ಧಿವಂತರು ಕಂಡ್ರು ನೀವುಗಳು, ನಾವೆಲ್ಲ ದಡ್ರು. ಇನ್ನೊಂದು ಕ್ಲಿಪ್ ಹಾಕ್ತೀನಿ, ಚಿಕ್ಕದಾಗಿ ಹಾಕ್ತೀನಿ, ಅದನ್ನು ನೋಡ್ಕೊಂಬಿಡಿ. ಅದನ್ನ ನೀನು ನಿಮ್ ಚಾನಲ್ ಅಲ್ಲಿ ಅಂತಂದ್ರೆ ಮಾತಾಡ್ಬೇಕು. ಸಮಯ ಬಂತಂದ್ರೆ ನಮ್ ಜೊತೆ ಫೀಲ್ಡ್ ಇಳಿದು ನಮ್ಮ ಇದ್ರಲ್ಲಿ ಮಾತಾಡ್ಬೇಕು, ಅದ್ರ ಬಗ್ಗೆ ವರದಿ ಮಾಡ್ಬೇಕು. ಅದಕ್ಕಾದಂತ ಫಂಡ್ ಆಗಿರ್ಬೋದು, ಮತ್ತೆ ನೀವು ಉಳ್ಕೊಳ್ಳೋದಕ್ಕೆ. ಇವಾಗ ಹೇಳ್ರಪ್ಪ, ಅವನು ಹೇಳಿದ್ದೇನಂತ, ಈಸ್ಕೊಂಡಿದ್ದಾರೆ, ಪ್ರೂವ್ ಮಾಡ್ತೀನಿ ಅಂತ. ಡಿಬೇಟ್ ಏನಕ್ಕೆ? ಯಾವ್ದ್ರ ಮೇಲೆ ಡಿಬೇಟು? ಈಸ್ಕೊಂಡಿದ್ದಾರೆ, ಪ್ರೂವ್ ಮಾಡ್ತೀನಿ ಅಂದರೆ ನೀವೇ ತಾನೇ ಹೇಳ್ತಾ ಇದ್ರಿ ಸಾಕ್ಷಿ ಇದೆಯಾ ಅಂತ. ಈಗ ಅದೇ ಸಾಕ್ಷಿ ನೀನು ತೋರಿಸೋ. ಬಾಯ್ ಬಿಟ್ರೆ ಸಾಕ್ಷಿ ಇದೆಯಾ? ಸೌಜನ್ಯ ರೇಪ್ ಆಗೈತಾ? ಸಾಕ್ಷಿ ಇದೆಯಾ? ಸೌಜನ್ಯ ರೇಪ್ ಮಾಡಿದವರ ಸಾಕ್ಷಿ ಇದೆಯಾ? ಇದಕ್ಕೆ ಸಾಕ್ಷಿ ಕೇಳಲ್ವಾ? ಕ್ಲೀನಾಗಿ ಟೀಮ್ ಯಾವುದು ಅಂತ ಗೊತ್ತಾಗಲ್ವಾ? ಯಾವ ಚಾನಲ್ಲು ಅಂತ ಗೊತ್ತಾಗಲ್ವಾ? ಅದು ಏನು ಮುಂದೆ ಕರ್ಸ್ಬಿಟ್ಟು ಮಾತಾಡ್ತಾ ಇಲ್ಲ, ಅವನೆಲ್ಲೋ ಕುತ್ಕೊಂಡು ವಿಡಿಯೋ ಕಾಲ್ ಮಾತಾಡ್ತಾನಂತೆ, ಇವ್ರಿಗೆ ಇಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಮಾತಾಡ್ಬೇಕಂತೆ. ಇವ್ರು ಹೇಳ್ತಿರೋದು ಏನಂತ, ಕರ್ಸ್ರಿ ಮುಂದೆಗೆ ಅಂತ. ನಿನ್ನೆ ವಿಡಿಯೋದಲ್ಲೂ ಹಾಕಿದ್ದೀನಿ, ನೋಡದೆ ಇದ್ದರು ಒಂದ್ಸರಿ ಇವಾಗ ನೀವು ವಿಡಿಯೋ ನೋಡಿ. ಈ ಕಿತ್ತೋದವನು ಎಲ್ಲಿದ್ಯಪ್ಪ ಅಂದಾಗ ಬಾ ಮಾತಾಡೋಣ ಅಂದ್ರೆ ನಾನು ಬರಲ್ಲ, ನಾನು ಇವತ್ತು ಬರಲ್ಲ, ನಾಳೆ ಬರಲ್ಲ. ಇವನು ಯಾವರು ದಾಸಯ್ಯ ಅಂದ್ಬಿಟ್ಟು ಇವನು ಕರೆದಾಗ ನಾವು ಹೋಗ್ಬೇಕು. ಇವನ ಹಿಂದೆ ಯಾರಿದ್ದಾರೆ ಅಂತನೂ ಕ್ಲೀನಾಗಿ ಗೊತ್ತಾಗ್ತಿದೆ. ಕಾಗೆ ಗ್ಯಾಂಗು, ಆ ಕಾಗೆ ಗ್ಯಾಂಗ್ ಜೊತೆ ಸೇರ್ಕೊಂಡು ಈಗ ಹಿಂಗೆಲ್ಲ ಆಡ್ತಾವನೆ. ಈಗ್ಲಾರು ಅರ್ಥ ಮಾಡ್ಕೊಡ್ರಿ, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದಿರೋದು ಒಂದನ್ನೇ. ಹೆಂಗೆ ಸೌಜನ್ಯ ಕೇಸಲ್ಲಿ ಇದ್ದವ್ರನ್ನ ಹಿಂಗ್ ಹೊಡೆದಾಕಿದ್ರು. ಯೂಟ್ಯೂಬ್ ನೇಮ್ಗಳು ಹೇಳ್ತೀನಿ, ಅದೆಲ್ಲ ಹೋಗ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ಬೇಕಾದ್ರೆ ಒಂದ್ಸರಿ. ಥರ್ಡ್ ಐ ಅಂದ್ಬಿಟ್ಟು ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಸುಳ್ಳು ಅದು ಇದು ಅಂತ ಅವ್ರ ಮೇಲೆ ಏನೇನೋ ಹೇಳಿ ಅವ್ರನ್ನೂ ಕಿತ್ತಾಕ್ಸಿದ್ರು. ಕೂಡ್ಲಾ ರ್ಯಾಂಪೇಜ್ ಅವ್ರಿಗೂ ಓಡಿಸಿದ್ರು. ಯುನೈಟೆಡ್ ಮೀಡಿಯಾ ಅಭಿ, ಆ್ಯಕ್ಚುಲಿ ಅಭಿ ಹೋಗಿರೋದೇನು ರೀಸನ್ಗೆ ಅಂತ ಈ ಮೀಡಿಯಾದವ್ರಿಗೆ ಗೊತ್ತೇ ಇಲ್ಲ. ಅದಕ್ಕೆ ಇವಾಗ ಒಂದು ಲಾಸ್ಟೆಲ್ಲ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಅದನ್ನು ಕೂಡ. ಸುಮ್ಮನೆ ಕುತ್ಕೊಂಡು ಪುಂಗೋದಲ್ಲ, ಕರ್ಕೊಂಡೋಗೋರೆ ಅವ್ನು ಹಂಗೆ ಮಾಡ್ತವ್ರೆ ಹಿಂಗೆ ಮಾಡ್ತವ್ರೆ ಅಂದ್ಬಿಟ್ಟು. ಅವನ್ನ ಕರ್ಕೊಂಡೋಗಿರೋ ರೀಸನ್ ಬಂದ್ಬಿಟ್ಟು, ನೀನೆಲ್ಲ ವಿಡಿಯೋ ಮಾಡಿದ್ಯಲ್ಲಪ್ಪ, ನಿನ್ನ ಹತ್ರ ಏನಾದರೂ ಗೊತ್ತಾ, ಸಾಕ್ಷಿಗಳೇನಾದ್ರು ಇದೆಯಾ, ಸ್ವಲ್ಪ ವಿಡಿಯೋ ತೋರಿಸು ಅಂತ ಕೇಳಕ್ಕೆ ಕರ್ಕೊಂಡೋಗೋರೆ ಹೊರತು ಹೋಗ್ಬಿಟ್ಟು ಡ್ರಿಲ್ ಮಾಡ್ತವ್ರೆ, ಮಿಷಿನ್ ಗನ್ ಇಟ್ಟವ್ರೆ. ಇವ್ರು ಹೇಳ್ತವ್ರು ಗೊತ್ತಾ, ಈ ಬೊಗಳೆಗಳಲ್ಲ, ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳೋದು. ಇನ್ನು ಸ್ವಲ್ಪ ದಿನ ಈ ನ್ಯೂಸ್ ಚಾನಲ್ ಇವ್ರು ನೋಡ್ತಾ ಯಾರು ಗೊತ್ತಾ, ನಮ್ಮ ಅಪ್ಪ ನಮ್ಮ ಅಮ್ಮ ಅವ್ರುಗಳು ನೋಡ್ತವ್ರೆ. ಯಾಕಂದ್ರೆ ಅವ್ರುಗಳು ಜಾಸ್ತಿ ಯೂಟ್ಯೂಬ್ ನೋಡಲ್ಲ ಅಂದ್ಬಿಟ್ಟು ಅಂತ. ಅದಕ್ಕೆ ಇವ್ರು ಕುತ್ಕೊಂಡು ಪುಂಗಿದ್ದನ್ನೇ. ಆ ಫೋಟೋ ಬೇಕಿದ್ರೆ ಹಾಕ್ತೀನಿ ನೋಡಿ ಇವಾಗ, ಒಂದು ಸೆಕೆಂಡ್ ಇರಿ. ಆ ಫೋಟೋ ಅದರಲ್ಲಿ ಏನಿದೆ ಒಂದ್ಸರಿ ಕ್ಲೀನಾಗಿ ಓದ್ಕೊಂಬಿಡಿ ಬೇಕಿದ್ರೆ. ತೋರಿಸ್ತಾ ಇದೀನಿ, ಪ್ರಸಾರ ಮಾಡ್ತಾ ಇದ್ದೀನಿ. ಸತ್ಯನ ಸ್ಪ್ರೆಡ್ ಮಾಡಿ, ಸುಳ್ಳುನಲ್ಲ. ಸತ್ಯ ಜನಗಳಿಗೆ ತಲುಪಿದಾಗ ವಾಸ್ತವ ಅರ್ಥ ಆಗುತ್ತೆ.
ಏನು ಬಂದಿದೆ ಹಾಗಾದರೆ? ಪೊಲೀಸ್ ನೋಟಿಸ್ ಬಂದಿರೋದು ಅಭಿಗೆ. SIT ಅಲ್ಲಿ ಕ್ಯಾಂಪಸ್ ಇದೆಯಲ್ಲ ಬೆಳ್ತಂಗಡಿದು, ಅಲ್ಲಿಂದ ಅಭಿಷೇಕ್ ಎಂ, ಅವ್ರ ತಂದೆ ಹೆಸರು, ಅವ್ರ ಊರು, ಪ್ರಕರಣದ ತನಿಖೆಗೆ ಹಾಜರಾಗಿ ಮಾಹಿತಿ ನೀಡುವಂತೆ ಸೂಚಿಸಿ. ಧರ್ಮಸ್ಥಳ ಠಾಣಾ ಇಂಥ ಸಂಖ್ಯೆ, ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅಂದರೆ ಅದಕ್ಕೆ ಸಂಬಂಧಪಟ್ಟವ್ರು ಕಳಿಸಿರುವಂಥ ಪ್ರತಿ. ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನು ಹೂತು ಹಾಕಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ರೀತಿ ಪ್ರಕರಣ ದಾಖಲಿಸಿ ಉಲ್ಲೇಖ 2ರ ಆದೇಶದಂತೆ SIT ಧರ್ಮಸ್ಥಳ ಪ್ರಕರಣ ತಂಡವು ತನಿಖೆಯನ್ನು ನಡೆಸುತ್ತಿದ್ದು, ತನಿಖೆಯಲ್ಲಿ ಈ ಪ್ರಕರಣದ ಸಂಗತಿಗಳು ಮತ್ತು ಸನ್ನಿವೇಶಗಳು ನಿಮಗೆ ತಿಳಿದಿರುವುದರಿಂದ ನಿಮ್ಮನ್ನು ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹಿಸುವುದು ಅವಶ್ಯಕವೆಂದು ನಮಗೆ ಮನದಟ್ಟಾಗಿರುತ್ತದೆ. ಕಾರಣ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನು, ದಾಖಲೆಗಳು ಹಾಗೂ ವಿದ್ಯುನ್ಮಾನ ದಾಖಲೆಗಳು, ವಿಡಿಯೋಗಳು ಮತ್ತು ಮಾಹಿತಿಯೊಂದಿಗೆ ತಾವು ಖುದ್ದಾಗಿ ದಿನಾಂಕ 3ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2025ನೇ ಇಸ್ವಿ ಅಂದರೆ ಬುಧವಾರ, ಅಂದರೆ ಮೊನ್ನೆ 3 ಗಂಟೆಗೆ ಹಾಜರಾಗಬೇಕು ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವನನ್ನು ಕರೆಸ್ಕೊಂಡಿರ್ತಾರೆ. ಏನು ಕರೆಸ್ಕೊಂಡಿರ್ತಾರೆ? ಇದನ್ನ ಯಾವ ಮೀಡಿಯಾದಲ್ಲಿ ತೋರಿಸ್ತಾರಪ್ಪ? ಅರ್ಥ ಮಾಡ್ಕೊಳ್ಳಿ ನೀವೇ. ಯಾಕೆ ತೋರಿಸ್ತಾ ಇಲ್ಲ ಇದನ್ನ? ಅವನ ಹತ್ರ ಇರೋ ಬರೀ ಸಾಕ್ಷಿಗಳಿಗೋಸ್ಕರ ಮಾತ್ರ ತೆಗೆದವನಲ್ಲ ವಿಡಿಯೋಗಳು. ಅದರಲ್ಲಿ ಏನಾದ್ರು ಇದೆಯಾ ಅಂತ ಕೇಳಕ್ಕೆ ಕರೆದವ್ರೆ ಹೊರ್ತು ಇವ್ರು ಹೇಳೋ ಥರ ಕರ್ಕೊಂಡೋಗಿ ಅವನ್ನ ಏನೋ ಮಾಡ್ತಾ ಇಲ್ಲ ಅಲ್ಲಿ. ಸರಿನಾ? ಈ ಕಾಗೆ ಗ್ಯಾಂಗ್ ಮಾಡ್ತಿರೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ನೀವುಗಳು. ದಯವಿಟ್ಟು ಕೇಳ್ತಾ ಇದ್ದೀನಿ, ಸ್ವಲ್ಪ ಬುದ್ಧಿ ಉಪಯೋಗಿಸಿ ಹೋಗಿ ಕೇಳಿ ಅವ್ರನ್ನ. ಬರೀ ಇದನ್ನ ಮಾತ್ರ ಯಾಕೆ ತೋರಿಸ್ತಾ ಇದ್ದೀರಾ? ಈ ಥರ ಪ್ರೂಫ್ ಇಟ್ಕೊಂಡು ಯಾಕೆ ತೋರಿಸ್ತಾ ಇಲ್ಲ? ಇವ್ರು ಸಿಕ್ಕಿದ ಅವ್ರು ಸಿಕ್ಕಲ್ವಾ? SIT ಇಂದ ಹಂಗೆ ಬಂತು, SIT ಇಂದ ಹಿಂಗೆ ಬಂತು, SIT ಇಂದ ಕರ್ಕೊಂಡು ಹೋದ್ರು, SIT ಇಂದ ಹಿಂಗೆ ಮಾಡಿದ್ರು. SIT ಇಂದ ಏನೂ ಆಚೆ ಬರ್ತಾ ಇಲ್ಲ. ಸರಿನಾ? ಅರ್ಥ ಮಾಡ್ಕೊಳ್ಳಿ. ಅವರೇ ಕ್ಲೀನಾಗಿ ಅಲ್ಲಿ ಕಳ್ಸವ್ರೆ. ನಿನ್ನ ಹತ್ರ ಇರೋದನ್ನ ವಿಡಿಯೋನ ತೊಗೊಂಬಂದು ತೋರಿಸು, ಆಮೇಲೆ ಅಲ್ಲಿ ಏನಾದ್ರು ಆಗಿದ್ಯಾ ಅದನ್ನ ಹೇಳು ಅಂತ. ಕರ್ಕೊಂಡೋಗಿದ್ದಾರೆ, ಬಿಟ್ಟರೆ ಇವನ್ನ ಕರ್ಕೊಂಡೋಗಿ ಜೈಲಿಗೆ ಕೂಡಿಸ್ಬಿಡ್ತಾರೆ. ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ಸಿಂಪಲ್ ಒಂದು ಕೇಳ್ತೀನಿ. ನಾನು ಒಬ್ಬ ಆಟೋ ಡ್ರೈವರು, ಸರಿನಾ? ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡ್ತಾರೆ, ಓಕೆನಾ? ಅದರಲ್ಲಿ 6 ಜನ ಸಿಗಾಕೊಂತಾರೆ. 6 ಜನ ಸಿಗಾಕೊಂಡು ಹೆಂಗೆ ಅವ್ರ ಹಾಸ್ಪಿಟ್ಲಲ್ಲಿ ಮಲಗವ್ರೆ, ಇವರು ಹಿಂಗೆ ಆಚೆ ಬಂದ್ಬಿಟ್ರಲ್ಲ ಒಂದು ದಿವಸದಲ್ಲಿ. ಹೆಂಗೆ ಬಂದರು? ಈ ಕಾಗೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಕೊಂಡು ಬರೀ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ಕೆಲ್ಸಕ್ಕೇನು ಹೋಗ್ತಾನೆ? ಇವನು ಹೇಳ್ತಾನೆ, 5 ತಿಂಗಳಿಂದ ನನಗೇನೂ ಗೊತ್ತಿರಲಿಲ್ಲ, ನಾನು ಚಿಕ್ಕ ಮಗು ಥರ ಇದ್ದೆ, ಈಗ ದೊಡ್ಡವನಾಗ್ಬಿಟ್ಟೆ. ಬಾರ್ ಅಂಗಡಿಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು ಹಂಗಂದ್ರೆ, ಕಾಲೇಜ್ ಹೋಗೋ ಹುಡುಗ. ಯಾರು ಮಾಡ್ತಾಯಿದ್ರು? ಅದೇ 5 ತಿಂಗಳಾಗುವಷ್ಟರಲ್ಲಿ ಇವನು ಈ ಗ್ಯಾಂಗ್ ಬಿಟ್ಬಿಟ್ಟು, ಯಾಕೆ ಅಂತ ಅರ್ಥ ಮಾಡ್ಕೊಳ್ಳಿ, ಸೀಮಂತಕ್ಕೆ ಕರೆದಿಲ್ಲ ಅಂದ್ಬಿಟ್ಟು ಇವ್ರನ್ನ ಬಿಟ್ಟು ಇವ್ರ ಕಡೆ ಹೋಗ್ಬಿಟ್ನಂತೆ. ಅಲ್ಲೋದ್ಮೇಲೆ ಇಷ್ಟು ದಿವಸ ಅಣ್ಣ ಬಾಸು ಅಂತಿದ್ದವನು ಈಗ ಕಿತ್ತೋದವನೇ ಚಪ್ಪಲಿ ಹೊಡಿತೀನಿ ಅಂತ ಇದೆಯಲ್ಲ, ಇನ್ನೆಂಥ ಬೇವರ್ಸಿ ಇರ್ಬೇಕು ನೀನು ಹೇಳು. ಗಂಡ್ಸ ಅಂತ ಕೇಳ್ತಿದ್ಯಲ್ಲ, ಅರ್ಥ ಗೊತ್ತಾ? ಅವ್ರಿಗೆ ಹೋಗ್ತಾನೆ ಮಗು ಹೋಗೈತೆ. ಗಂಡಸ್ತನ ಅಂದರೆ ಬರೀ ಮಕ್ಕಳು ಮಾಡೋದ್ರಲ್ಲಿ ಇಲ್ಲ ಬೇರೆದ್ರಲ್ಲ, ಸರಿನಾ? ಕರ್ದವ್ರು ನೋಡು, ಹೋಗು, ಇಲ್ಲ ನಿಂದೆ ಹೋಗು, ನಿಂದೆ ಊಟಕ್ಕೆ ತೊಗೊಂಡೋಗು, ಹಾಕು. ಏಕೆ? ನಿನಗೆ 3 ಜನ ಬಾಡಿಗಾರ್ಡ್ ಬೇಕಾ? ಬಾಡಿಗಾರ್ಡ್ ಬೇಕೇನಾ? ಅಲ್ಲಿ ಕೂತಿರೋರು ಕೂಡ ಏನಕ್ಕೆ ಕೇಳಿ, ಇವನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಕೂತ್ಕೊಂಡವ್ರೆ. ಅಲ್ಲೂ ಕೂಡ ಮಾತಾಡ್ಬೇಕು ನೋಡಿ, ಹೆದರ್ಕೊಂಡು ಮಾತಾಡ್ತಾವನೆ. ಬೇಕಿದ್ರೆ ಅವನದೇ ಇದೆ, ನಾನು ಯಾಕೆ ಅವನ್ನ ಪ್ರಮೋಟ್ ಮಾಡಲಿ? ಬಿಟ್ಟಿಯಾಗಿ ಹೋಗಿ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಸೌಜನ್ಯ ಬಗ್ಗೆ ಮಾತಾಡ್ತಾ ಇರೋ ಒಂದು ಕೇಸ್ ಹಾಕ್ತಾರೆ, ಇಲ್ಲ ಹೊಡೆಸ್ತಾ ಇದ್ದಾರೆ. ಹಿಂಗೆ ಸುಳ್ಳು ಹೇಳಿ 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 ಯಾಕಪ್ಪ ಬೇಕು, ನಮ್ದು ನಾವು ನೋಡ್ಕೊಳ್ಳೋಣ ಅನ್ನೋ ಥರ ಮಾಡಿಟ್ಟು ಮುಚ್ಚಿಸ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. DV, ಮಧು, SMR ಯಾಕೆ ಗೊತ್ತೋ ಇವರೆಲ್ಲ ಇದ್ರ ಬಗ್ಗೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡಿದ್ರೆ ಮತ್ತಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ. ನಾವು ಸೌಜನ್ಯಗೆ ನ್ಯಾಯ ಬೇಕು ಅಂದವ್ರಿಗೆಲ್ಲ SIT ಅವ್ರು ಕರಿತಾ ಇದ್ದಾರೆ. ಇವರು ಕುತ್ಕೊಂಡು
ಬರೀ ಸುಳ್ಳನ್ನೇ ಹೇಳಿ 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 ತಲೆ ತುಂಬ್ತಾ ಇದಾರಲ್ಲ, ಇವ್ರನ್ನ ಕರಿತಾ ಇದ್ದಾರಾ? ಕಿರಿಕಿರ್ತೀನಿ ಯಾಕೆ ಕರೆದಿಲ್ಲ? ಇವಾಗ ಇವ್ನು ಹೇಳ್ತವನಲ್ಲ, ಅವ್ನು ಬಂದು ಹೇಳವನೆ, ನನಗೆ ಗೊತ್ತು ತಿಮ್ರೋಡಿ ಅದು ಇದು ಮಟಣ್ಣ ಸಮೀರು, ಅಲ್ಲೋಗಿ ಹೇಳ್ಬೋದಲ್ಲ SITಗೆ, ಸಾರ್ ಹಿಂಗೆ ದುಡ್ಡು ತೊಗೊಂಡಿದ್ರು, ಹಿಂಗೆ ಮಾಡವ್ರೆ, ನನ್ನ ಹತ್ರ ಸಾಕ್ಷಿ ಇದೆ ತಗೊಳ್ಳಿ ಅಂತ SITಗೆ ಕೊಡ್ಬೋದಲ್ಲ. ಧರ್ಮ ಉಳಿಯುತ್ತೆ, ಧರ್ಮಸ್ಥಳದವ್ರ ಮೇಲಿರೋ ಕಳಂಕ ಹೋಗುತ್ತೆ. ಹೋಗಿ ಕೊಡೋ. ಚಿಕ್ಕದಲ್ಲಿ ದಮ್ಮಿಲ್ವಾ? ನರ ಇಲ್ವಾ? ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾನೆ ಅಂದರೆ ನಾನೇ ಹೇಳ್ತಿಲ್ವಾ, ನನಗೆ ಇವಾಗ ಬೈಬೇಕು ಅಂದರೂ ಕೂಡ ಭಯ ಇದೆ. ನನಗೂ ಭಯಲ್ಲಿ ಒಳ್ಳೆ ಮಾತುಗಳೇ ಬರುತ್ತೆ. ಯಾಕೆ ಗೊತ್ತಾ? ಸಿಂಪಲ್ಲಾಗಿ ಅಲ್ಲೆಲ್ಲ ಊರಲ್ಲಿರೋ ಒಬ್ಬನ ಹೆಸರು ಹೇಳಿದ್ರು ಕರ್ಕೊಂಡೋಗಿ ಪಿಟಿಷನ್ಗೆ ಹಾಕ್ತಾರೆ. ಇಲ್ಲಿ ಯಾವನ್ಗಾದ್ರು ಏನಾದ್ರು ಒಂಚೂರು ಮಾತಾಡಿದ್ರು ಕರ್ಕೊಂಡೋಗಿ ಪಿಟಿಷನ್ಗೆ ಹಾಕ್ತಾರೆ. ಇಲ್ಲಿ ನಮ್ಗಳಿಗೆ ಬಿಡಿಸ್ಕೊಂಬರೋ ತಾಕತ್ತಿಲ್ಲ. ಈ ಕೋರ್ಟ್ ಕಚೇರಿ ಅಲ್ದಾಡೋಕ್ಕಾಗಲ್ಲ. ಇವ್ರುಗಳಿಗೆಲ್ಲ ಬ್ಯಾಕ್ಗ್ರೌಂಡ್ ಇದೆ. ಬ್ಯಾಕ್ಗ್ರೌಂಡ್ ಇದೆ. ಏನಿಲ್ಲ, ಬೆಳಗ್ಗೆ ಏನಾದ್ರೆ ಆ ಕಡೆ ಒಂದು ಫೋನು ಇಲ್ಲ, ಇವ್ರಿಗೆ ಅಂತ ಸಪ್ರೇಟ್ ಲಾಯರ್ಗಳಿದ್ದಾರೆ, ಬೇಲ್ ಮಾಡಿಸ್ಕೊತಾರೆ, ಬರ್ತಾರೆ. ಏನಾದ್ರೂ ನಮ್ಗೆ ಯಾರಿದ್ದಾರೆ? ನಮ್ಮ ಕಡೆ ಇರೋದು ಬರೀ ನ್ಯಾಯ ಮಾತ್ರ. ಆ ನ್ಯಾಯ ಕೇಳಿದ್ರು ಈ ಕಾಗೆ ಮಕ್ಕದವ್ರಿಗೆ, ಕಾಗೆ ಹುಟ್ಟಿರೋರಿಗೆ ನ್ಯಾಯ ಕೇಳಿದ್ರೆ ನೀನು ಧರ್ಮ ವಿರೋಧಿ, ನೀನು ಮುಸ್ಲಿಮು, ನೀನು ಕಚಡ, ನೀನು ಸೆಡೆ, ನೀನು ಒಡೆ, ಅಮ್ಮ ಅಕ್ಕ. ನೋಡಪ್ಪ, ನಾನು ಸಾಚ ಅಲ್ಲ, ನಾನು ವಿಡಿಯೋದಲ್ಲಿ ಮಾತ್ರ ಹಿಂಗೆ. ನಾನು ಕಮೆಂಟ್ ಬಾಕ್ಸಲ್ಲಿ ಬಂದು ಹಾಕಿದ್ರೆ ನೀನು ಅಮ್ಮ ಅಂದರೆ ನಾನು ಅಮ್ಮ, ನೀನು ಅಕ್ಕ ಅಂದರೆ ನಾನು ಅಕ್ಕ, ನೀನೇನು ಹೇಳ್ತೀಯೋ ಅದ್ರ ಅಪ್ಪಂತರ ನಾವು ಹೇಳ್ತೀವಿ. ನಂದೇನೂ ಇಲ್ಲ ಹೋಗೋದು, ಸರಿನಾ? ನೀನು ಹೆಂಗೆ ಮಾಡ್ತೀಯೋ ಅದಕ್ಕೆ ರಿಪ್ಲೈ ಹಿಂಗಿರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮಗೆ ಇವಾಗ ಇರೋಬರೋ ಆಲ್ರೆಡಿ ಎಲ್ಲ ಯೂಟ್ಯೂಬರ್ನು ತೊಳೆದಾಕ್ಬಿಟ್ರು ಬಿಡಿ ಅವರು. ಈಗಿರೋದೇ ಒಂದು 2-3 ಜನ. ನಾನು ಹೇಳ್ತಿರೋದು ಸಿಂಪಲಾಗಿ ಒಂದನೇ, ನಿಮ್ಗೆ ಏನಾರು ಒಂದು ಅನ್ನಿಸ್ತಾ ವಿಡಿಯೋ ಮಾಡಿ ತೆಗೆದು ಯೂಟ್ಯೂಬ್ ಅಪ್ಲೋಡ್ ಮಾಡಿ. ಆ ಜನ ನೋಡ್ತಾರೋ ಬಿಡ್ತಾರೋ ಬೇಕಾಗಿಲ್ಲ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ದಯವಿಟ್ಟು.